ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಆಗಿದೆ 1 ಗಂಟೆ. ಇವಾಗ ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಇರೋ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಾಯಿದ್ದೆ. ನಾಳೆ ಒಂದು ವಿಡಿಯೋ ಆಗುತ್ತೆ ಅಷ್ಟೇ. ಇವಾಗ ಹಬ್ಬ ಬರ್ತಾಯಿದೆ, ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ. ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನಿಂಗ್ ಮಾಡಿ ಬಟ್ಟೆ ಎಲ್ಲ ಜೋಡಿಸಿ ಇಟ್ಟೆ ಇವಾಗ ಇಷ್ಟವರೆಗೂ. ಮತ್ತು ರೂಮ್ ಕೂಡ ಮೊನ್ನೆ ಇವತ್ತು ಮಂಗಳವಾರ. ಮೊನ್ನೆ ಅಂದರೆ ಭಾನುವಾರ ಶಾಪಿಂಗ್ ಹೋಗಿದ್ವಲ್ಲ, ಬಟ್ಟೆ ಶಾಪಿಂಗು. ಶನಿವಾರ ಅವತ್ತು ಬಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಕೊಟ್ರು ಹಸ್ಬೆಂಡು. ಮೇಲೆಲ್ಲ ಸಜ್ಜ ಮೇಲೆಲ್ಲ ಅದಾಗಿತ್ತು. ಬಟ್ಟೆ ಜೋಡಿಸೋದು ಒಂದು ಬಾಕಿ ಇತ್ತು. ಇವತ್ತು ಬಟ್ಟೆ ಜೋಡಿಸಿದೆಲ್ಲ ಆಯಿತು. ಇವತ್ತು ಮಂಗಳವಾರ ಮನೆಯೆಲ್ಲ ಕ್ಲೀನ್ ಮಾಡಲ್ಲ. ನಾಳೆ ಮನೆ ಕ್ಲೀನಿಂಗ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಬಟ್ಟೆ ಒಂದು ಜೋಡಿಸಿದ್ದು ಮುಗೀತು. ಇದೊಂದೇ ಕೆಲಸ ಬಾಕಿ ಇದ್ದಿದ್ದು. ತುಂಬ ಎಲ್ಲ ಗಜಿಬಿಜಿ ಆಗಿಬಿಟ್ಟಿದ್ದವು ಬಟ್ಟೆಗಳು. ಇವತ್ತು ಫಿನಿಶ್ ಆಯಿತು. ಅದೊಂದೊಂಥರ ಸಮಾಧಾನ ಅನ್ನಿಸ್ತು. ಮತ್ತು ಬಗ್ದಿರೋ ಬಟ್ಟೆಗಳು ಕೂಡ ಹಾಗೆ ಇಟ್ಟಿದ್ದೆ ನಾನು. ಅವು ಕೂಡ ಮಡಚಿಟ್ಟೆ. ಇವಾಗ ಎಲ್ಲ ಕಸ ಗುಡಿಸ್ತಾಯಿದ್ದೀನಿ. ಕಸ ಗುಡಿಸ್ಬಿಟ್ಟು ನಂತರ ನೆಲ ಒರೆಸಿದ್ರೆ ಇವತ್ತು ಮಂಗಳವಾರ ಆದ್ದರಿಂದ ಪೂಜೆ ಕೂಡ ಮಾಡಬೇಕು. ಇವತ್ತಿಗೆ ವಾರ್ಡ್ರೋಬ್ ಕೆಲಸ ಮುಗೀತು ಸದ್ಯಕ್ಕೆ. ಆ ಕೆಲಸ ಮುಗಿದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ. ಏನು ಅಷ್ಟೊಂದು ಗಲೀಜಾಗಿಲ್ಲ. ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ವಿಂಡೋಸ್ ಎಲ್ಲ ಒರೆಸ್ಕೊಂಡು ಆದರೂ ಆಗುತ್ತೆ. ಒಂದಿನ 2 ದಿನ ಬೇಕೇ ಬೇಕು. ಎಲ್ಲ ಫುಲ್ ಮನೆ, ಕಿಚನ್ನು, ಹಾಲು, ರೂಮ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ನೋಡೋಣ ಹೆಂಗೋಗುತ್ತೆ. ಇನ್ನು ಮುಂದಿನ ವಿಡಿಯೋಸು ಸ್ವಲ್ಪ ಮನೆ ಕ್ಲೀನಿಂಗು, ಹಬ್ಬದ ವಿಡಿಯೋಗಳು ಬರ್ತವೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವತ್ತಿನ ಲಾಗು ಹೇಗೋಗುತ್ತೆ ಅನ್ನೋದು. ಇಷ್ಟವರೆಗೂ ಬಟ್ಟೆ ಕ್ಲೀನಿಂಗ್ ಐತಿ. ಇವಾಗ ಕಸ ಗುಡಿಸ್ನೆಲ್ಲ ಒರೆಸ್ತೀನಿ. ಆಮೇಲೆ ನೋಡೋಣ ಹೆಂಗೋಗುತ್ತೆ ಇವತ್ತಿನ ದಿನ ಅನ್ನೋದು ಕೂಡ. ಇಲ್ಲಿ ಸ್ವಲ್ಪ ಪಾತ್ರೆಗಳು ಕೂಡ ಎತ್ತಿಟ್ಟಿದ್ದೀನಿ, ಅದು ಕೂಡ ಎತ್ತಿಡಬೇಕು. ನೋಡೋಣ ಬನ್ನಿ ಕೆಲಸ ಮುಗಿಸೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಇನ್ನೇನು ಯಾವಾಗಮ್ಮ ಲಕ್ಷ್ಮಿ ಹಬ್ಬ? ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ. ನಮ್ಮಮ್ಮ ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಯಾವ ಥರ ಕ್ಲೀನಿಂಗ್ ನಡೀತಿದೆ. ನಡೀತಾ ಇದೆ. ಇನ್ನು ಮನೆಯೆಲ್ಲ ಅಳ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ, ಇವಾಗ ಎಷ್ಟು ಟೈಮು? 10:30. ಟೈಮ್ ಗೊತ್ತಿಲ್ಲ ಅಂತ ನೋಡಿ ಫ್ರೆಂಡ್ಸ್. ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಬೇಕು. ಹಸ್ಬೆಂಡ್ ಎಲ್ಲ ಐಟಮ್ಸ್ ತರಕ್ಕೆ ಹೋಗಿದ್ದಾರೆ ಮಾರ್ಕೆಟ್ಗೆ. ಹೂವು, ಹಣ್ಣು ತೊಗೊಂಬಂದರು. ಇವಾಗ ಫಸ್ಟ್ ಟ್ರಿಪ್ ಆಯಿತು. ಒಂದು ಟ್ರಿಪ್ ತೊಗೊಂಬಂದ್ರು ಹಣ್ಣೆಲ್ಲ. ಇನ್ನು ಹೂವು ತರಕ್ಕೆ ಮಾರ್ಕೆಟ್ಗೆ ಹೋಗ್ತಾರೆ ಇವತ್ತು. ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ. ಹೇಗೋಗುತ್ತೆ ಲಾಗ್ ಅನ್ನೋದನ್ನ ನೋಡೋಣ ಅಂತೆ. ಓಕೆ, ಮೇಲೆಲ್ಲ ಕ್ಲೀನಿಂಗ್ ಆಯಿತು ನೆನ್ನೆ ಫುಲ್ಲು. ಇವತ್ತು ಕಿಚನ್ ಆಯಿತು. ಇಷ್ಟವರೆಗೂ ಬೆಳಗ್ಗೆ ಬೇಗನೆ ಎದ್ದು ಕ್ಲೀನ್ ಮಾಡಿದೆ. ಇವಾಗ ಹಾಲೊಂದೆಲ್ಲ ಇಲ್ಲೇ ದೇವ್ರ ಕುಂಡ್ರಿಸೋ ಪ್ಲ್ಯಾನ್ ಇದೆ. ಈ ಕಡೆ ತೋರಿಸು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಅದೆಲ್ಲ ಎತ್ತಬೇಕು ಸ್ವಲ್ಪ. ಮತ್ತು ಇದು ಮಿಷಿನ್ ಕೂಡ, ಇದು ಮಿಷಿನು ಎತ್ತಬೇಕು. ಇಲ್ಲಿ ದೇವ್ರು ಕುಂಡ್ರಿಸ್ತಾ ಇದ್ದೀವಿ ಈ ಸರ್ತಿ. ಇಷ್ಟು ಹೋದ ವರ್ಷ ದೇವ್ರ ಮನೆಯಲ್ಲೇ ಕುಂಡ್ರಿಸಿದ್ದು ಸಿಂಪಲ್ಲಾಗೆ. ಸರ್ತಿ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ. ಬನ್ನಿ ಲಾಗು ಶುರು ಮಾಡೋಣ. ಮಗಳು ಶುರು ಮಾಡಿದ್ದಾಳೆ ಇವತ್ತು ಲಾಗು. ರಜಾ ಇವತ್ತು, ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬಾಯ್. ನಮ್ಮಪ್ಪ ಮತ್ತು ಎಲ್ಲ ಹೋದಾಗ ಫಸ್ಟ್ ಟ್ರಿಪ್ಪಲ್ಲಿ ಏನೇಂತಂದರು, ಇದು ಫ್ರೂಟ್ಸು ಅವೆಲ್ಲ, ಇದು ಇದೂ ಫ್ರೂಟ್ಸೇ. ಇಲ್ಲಿ ಹೂವನಮ್ಮ ಇದು ಫ್ರೂಟ್ಸ್. ನೋಡೋಣ. ಇದು ಗ್ರೇಪ್ಸ್ ಆ ಥರ. ಮತ್ತು ಇದು ಬಾಳೆಹಣ್ಣು ಕಾಯಿ ಇದೆ. ನಾಳೆ ಎಷ್ಟೊತ್ತು ಗಣ್ಣ ಆಗಂಗಿದೆ. ಆಗುತ್ತೆ ನಾಳೆ ಅಷ್ಟೊತ್ತಿಗೆ. ನೋಡಿ ಇಷ್ಟು ಫಸ್ಟ್ ಟ್ರಿಪ್ಪಲ್ಲಿ. ಈಗ ಸೆಕೆಂಡ್ ಟ್ರಿಪ್ಪಿಗೆ ಹೋಗಿದ್ದಾರೆ. ಏನೇನು ತರ್ತಾರೆ ನೋಡೋಣ ಬನ್ನಿ. ಬಾಯ್. ಅಲ್ಲಿ ತನಕ ನೋಡ್ತಾ ಇರಿ.
ಇಲ್ಲಪ್ಪ ಜಾಸ್ತಿ ಆಗ್ತದೆ ನೀರಿದು ಹೂವು ಇದಾಗುತ್ತೆ. ಇದು ಹಂಗೆ ನೋಡ್ದಲ್ಲಿ ಕೂತಿತ್ತು. ವೆಲ್ಕಮ್ ಫ್ಲವರ್ ಥರ ಇದು ಕಟ್ಟಿದ್ರೆ ಬಾಗಿಲು ತೆಗೆಯೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಗಟ್ಟಿ ಇರೋದು ಬಾಗಿಲು. ನನಗೇನೋ ಇಲ್ಲಿ ತೆಗಿಲುತ್ತಾ ಇಲ್ಲ ಇಲ್ಲ ಅದಕ್ಕೇನು ಇದಾಗಲ್ಲ, ತಳ್ಳಿದ್ರೆ ಅದು ಪುಷ್ ಆಗುತ್ತೆ. ಇಲ್ಲ ಅಲ್ಲಿ ಸರಿ ಇದೆ, ಇದೇನೋ ಇಲ್ಲ ನೋಡಿ. ನೀವು ಸರಿ ಕಟ್ಟಿ ಜಸ್ಟ್ ಒಂದು ರಿಂಗ್ ಹಾಕಿ ದರ್ಶನ್ ನೀರು ಬರ್ತಿದೆ ಸಾಕು. ಕರೆಕ್ಟಾಗಿ ಐತಲ್ಲ. ಬಾಗಿಲು ಕರೆಕ್ಟಾಗಿ ಇಡ್ಸೈತೆ. ಇನ್ನೊಂಚೂರು ಆ ಕಡೆ ಕೆಳ್ದಂಗೆ ಇದು ಮಾಡಬೇಕು, ಒಳಗಡೆ ಫೋಲ್ಡ್ ಮಾಡ್ದಂಗೆ ಇದು ಮಾಡಿ. ಈ ಕಡೆಗೂ ಹೇಳ್ದಂಗೆ ನೋಡಿ. ಮಧ್ಯಾಹ್ನ ಆಲ್ರೆಡಿ 3:45 ಆಗಿದೆ ಟೈಮು. ಎಲ್ಲ ಕೆಲಸ ಮುಗೀತು ಇಲ್ಲಿಗೆ. ಮಗ ಹಂಗಿವತ್ತು ಕ್ಲಾಸ್ ಇತ್ತು, ಹೋಗಿ ಇವಾಗ ಬಂದು ನೋಡಿ ಮಲಗಿದ್ದಾನೆ. ನನ್ನ ಕೆಲಸ ಕೂಡ ಆಯಿತು. ಬನ್ನಿ ತೋರಿಸ್ತೀನಿ ನೋಡಿ. ಪೂಜೆ ಐಟಮ್ಸು, ಹೂವು ಎಲ್ಲ ಕೂಡ ತೊಗೊಂಬಂದಿದ್ದಾರೆ ಹಸ್ಬೆಂಡು ಮಾರ್ಕೆಟ್ಗೆ ಹೋಗಿ. ಇವಾಗ ಹೂವು ಯಾವ್ದು ಬಟ್ಟೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಮನೆ ಕೂಡ ಕ್ಲೀನ್ ಆಯಿತು. ಮತ್ತು ಇದು ದೇವರಿಗೆ ಡೆಕೋರೇಷನ್ ಆರ್ಚ್ ಕೂಡ ತಂದಿದ್ದಾರೆ. ಬೂದ್ಗುಂಬಳಕಾಯಿ ಮನೆಗೆ ಹೊಡಿಯೋದಕ್ಕೆ. ಇದೆಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ, ಹಸ್ಬೆಂಡ್ ಎಲ್ಲ ತೊಗೊಂಬಂದಿದ್ದಾರೆ. ಆಚೆ ಕೂಡ ನೋಡ್ತಾ ಇರ್ಬೋದು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇವಾಗ ಪೂಜೆ ಶುರುವಾಗುತ್ತೆ. ಒಂದು 4:45 ಗಂಟೆ ಹಿಂಗೆ ಪೂಜೆ ಶುರುವಾಗುತ್ತೆ. ಇವತ್ತು ಪೂಜೆ ಬಂದು ಏನು ಜ್ಯೇಷ್ಠಾದೇವಿ ಪೂಜೆ ಇರುತ್ತೆ ಸಾಯಂಕಾಲ. ಆನಂತರ ಮಿಡ್ನೈಟ್ಗೆ ವರಮಹಾಲಕ್ಷ್ಮಿ ಡೆಕೋರೇಷನು ಅದೆಲ್ಲ ಇರುತ್ತೆ. ಶೇರ್ ಮಾಡ್ಕೊತೀನಿ. ಜ್ಯೇಷ್ಠಾದೇವಿ ಪೂಜೆ ಎಲ್ಲ ಆಯಿತು. ನಂತರ ನಮ್ಮ ಮನೆ ದೇವ್ರ ಪೂಜೆ, ಮನೆ ದೇವರಿಗೆ ಇದು ಏನು ಅಭಿಷೇಕ ಎಲ್ಲ ಇರುತ್ತೆ. ಫಸ್ಟು ಜ್ಯೇಷ್ಠಾದೇವಿ ಪೂಜೆ, ಆನಂತರ ಮನೆ ದೇವರ ಅಭಿಷೇಕ, ಆನಂತರ ವರಮಹಾಲಕ್ಷ್ಮಿ. ಇಷ್ಟು ಇವತ್ತೆಲ್ಲ ಫುಲ್ ಡೇ ಬ್ಯುಸಿ. ನೋಡೋಣ ಇವತ್ತಿನೆಲ್ಲ ಹೇಗೆ ಹೋಗುತ್ತೆ. ಇಷ್ಟವರೆಗೂ ಕ್ಲೀನಿಂಗ್ ಎಲ್ಲ ಆಯಿತು. ಹಸ್ಬೆಂಡ್ ಮತ್ತೆ ಎಲ್ಲ ಹೋಗಿದ್ದಾರೆ, ಏನೋ ತಗೋಬರ್ಬೇಕು ಅಂತ. ಬನ್ನಿ. ಜ್ಯೇಷ್ಠದೇವಿ ಪೂಜೆ ಎಲ್ಲ ಆಯಿತು. ಎಲ್ಲ ಒಂದು 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟಾಯಿತು. ಇವಾಗ ಬಂದು ಮನೆ ದೇವರ ಅಭಿಷೇಕ ಕೂಡ ನಡೀತಾ ಇದೆ. ಮಕ್ಕಳು ಹಸ್ಬೆಂಡ್ ಎಲ್ಲ ಕೂತ್ಕೊಂಡು ಅಭಿಷೇಕ ಮಾಡಿದ್ರು. ಅಷ್ಟೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ಕೆಲಸ ಮುಗಿದ್ಮೇಲೆ ನಂತರ ವರಮಹಾಲಕ್ಷ್ಮಿ ಕೂಡ ಪೂಜಬೇಕು. ನೋಡ್ತಾ ಇರ್ಬೋದು ದೇವ್ರಿಗೂ ಕೂಡ ಅಭಿಷೇಕ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಇಟ್ಟು ದೇವ್ರಿಗೂ ಕೂಡ ಸ್ಯಾರಿ ಎಲ್ಲ ಉಡಿಸಿದಾಗಿದೆ. ಹೂವು ಅಲಂಕಾರ ಎಲ್ಲ ಮಾಡ್ತಾ ಇಲ್ಲ, ಯಾಕೆಂದರೆ ಬೆಳಗ್ಗೆ ಪೂಜೆ 6-6:30 ಇರೋದ್ರಿಂದ ಬೇಗನೆ ಎದ್ದು ಅಲಂಕಾರ ಮಾಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ. ನಿಂತಿನಲ್ವ ಪುಳಿಯೋಗರೆ ತಿಂದ ಬಿಡು. ನನಗೊಂಚೂರು ಅವನಿಗೊಂಚೂರು ಸಾಕು ಬಿಡು, ಅಷ್ಟೇ ಸಾಕು ಬಿಡು. ಬಿಡಬೇಡ ನೋಡಿ ಎಲ್ಲ ಆಗಿದೆ. ಇಲ್ಲಿ ದೇವ್ರ ಕೂಣಿಸಿದ್ರೆ ಆಯಿತು. ಇಷ್ಟು ಚಿಕ್ಕ ಜಾಗದಲ್ಲಿ ಹಿಂಗೆ ತಾನೇ ಕೂತಿತ್ತು.
ಮನೆ ದೇವ್ರದ್ದೆಲ್ಲ ಕೆಲಸ ಇತ್ತು, ದೇವ್ರ ಮನೆ ಕೂಡ ಕೆಲಸ ಎಲ್ಲ ಮುಗಿದ ಮೇಲೆ ನಂತರ ವರಮಹಾಲಕ್ಷ್ಮಿ ಅಮ್ಮನವ್ರನ್ನೂ ಕೂಡ ಸ್ಯಾರಿ ಎಲ್ಲ ಉಡಿಸಿ ಅವ್ರಿಗೆ ಮುಖವಾಡ ಎಲ್ಲ ಇಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ದೀವಿ. 12:30ಗೆ ಎಲ್ಲ ಕೆಲಸ ಮುಗೀತು. ಬೆಳಗ್ಗೆ ಎದ್ದು ಇನ್ನೂ ಇದ್ದಿದ್ದ ಕೆಲಸ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋ ಥರ ಮಾಡಿಟ್ಟಿದ್ದೀವಿ. ಹಣ್ಣು ಕೂಡ ಎಲ್ಲ ತಟ್ಟೆಗೂ ಜೋಡಿಸಿ ಇಟ್ಟಿದ್ದಾಯಿತು. ಈ ವಿಡಿಯೋ ಬಂದು ಮಗಳೇ ಮಾಡಿದ್ದಾಳೆ, ನಾನಂತೂ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಇಷ್ಟು ಕೆಲಸ ಎಲ್ಲ ಮಾಡಬೇಕಾದ್ರೆ ಅಷ್ಟು ಬ್ಯುಸಿ ಇರ್ತೀವಿ, ಫ್ರೀ ಅಂತೂ ಇರಲ್ಲ. ಹೆಂಗೋ ಹಂಗೆ ಮಾಡಿಕೊಡಮ್ಮ ಅಂತ ಅಂದೆ. ಅವಳೇ ಹೋಗಿ ಮಾಡಿದ್ದಾಳೆ. ನಾನು ಕೂಡ ಅಷ್ಟಾಗೇನು ಹೇಳಲಿಲ್ಲ. ಓಕೆ ಹೆಂಗೋ ಇರಲಿ ಅಂದ್ಬಿಟ್ಟು ಹಾಗೆ ಸುಮ್ಮನಾದೆ. ಮತ್ತು ಅಕ್ಕಪಕ್ಕ ಎಲ್ಲ ಸ್ವಲ್ಪ ಹಾಗಾಗಿ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಏಕೆಂದರೆ ಮನೆ ಚಿಕ್ಕದು ಏನೂ ಮಾಡೋಕ್ಕಾಗಲ್ಲ, ಆದ್ದರಿಂದ ಅಲ್ಲೆಲ್ಲ ಇಟ್ಕೊಂಡಿದ್ದೀವಿ. समर्पयामि ओम सर्वमंगलमांगल्ये शिवे सर्वार्थसाधिके शरण्ये गौरी नारायणे नमोस्तुते ओम आवाहनमध्ये ऐश्वर्यं समर्पयामि ऐश्वर्यं मध्ये कुंकुमं समर्पयामि कुंकुमं मध्ये ओम पुष्पाणि समर्पयामि ओम पुष्पाणि मध्ये धूपादि समर्पयामि. ಫೈನಲಿ ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಬೆಳಗ್ಗೆ 6:30ಗೆಲ್ಲ ಮುಗಿಸಿದ್ವಿ. ಮನೆ ದೇವ್ರ ಪೂಜೆ ಇನ್ನೂ ಅವರು ದೀಪ ಏನೂ ಹಚ್ಚಿಲ್ಲ, ನಾನೇ ಹಚ್ಚೋಣ ಅಂದ್ಬಿಟ್ಟು ಅವ್ರು ಪೂಜೆ ಮಾಡಿಬಿಡ್ಲಿ ಅಂದ್ಬಿಟ್ಟು ನಾನು ಇವಾಗ ಪೂಜೆ ಮಾಡೋಣ ಅಂತ ನಾನು ಕೂಡ ಬಂದೆ. ಅಷ್ಟರಲ್ಲಿ ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ವರ್ಷಗಿಂತ ಈ ವರ್ಷ ಸ್ವಲ್ಪ ವರ್ಷ ಮಾಡೋಕ್ಕಿಂತ ಸ್ವಲ್ಪ ಈ ಸರ್ತಿ ಗ್ರ್ಯಾಂಡಾಗಿ ಆಗಿದೆ ಅಂತಲೇ ಹೇಳ್ತೀನಿ. ಇಷ್ಟು ವರ್ಷ ನಾವು ಮಾಡದೇ ಇದ್ದಕ್ಕೆ ಕಾರಣ ಇದು, ಜಾಗ ಇಲ್ಲ ಅನ್ನೋಕ್ಕೋಸ್ಕರ. ಏಕೆಂದರೆ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಐಟಮ್ಸ್ಗಳು ಇಟ್ಕೊಳಕ್ಕೆ ಎಲ್ಲೂ ಜಾಗ ಇಲ್ಲ, ಅಲ್ಲೇ ಇಡಬೇಕು. ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರನೇ ನಾನು ಮಾಡೋಕ್ಕೆ ಹೋಗ್ತಾಯಿರಲಿಲ್ಲ. ಈ ಸತಿ ಹಸ್ಬೆಂಡ್ ಇಲ್ಲ ಮಾಡೋಣ, ಸತಿ ಅಂದರೆ ದೇವ್ರ ಮನೇಲಿ ಕುಂಡ್ರಿಸಿ ಹೆಂಗೋ ಅಡ್ಜಸ್ಟ್ ಮಾಡಿದ್ದು. ಈ ಸತಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅನ್ನೋಕ್ಕೋಸ್ಕರ ಆಚೆ ಇಡಬೇಕಾಯ್ತು. ನೋಡೋಣ, ಬರೋ ವರ್ಷ ಇನ್ನೂ ನಮಗೆ ಒಂದು ಅನುಕೂಲ ಮಾಡಿಕೊಟ್ರೆ ಅವಮ್ಮ ಇನ್ನೂ ಗ್ರ್ಯಾಂಡಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಈ ಒಂದು ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಮಾಡಬೇಕು ಅಂದರೆ ಮನೆ ದೊಡ್ಡದಾಗಿರಬೇಕು. ಹಂಗಿದ್ದಾಗ ಮಾತ್ರ ಒಂಥರ ವಿಶಾಲವಾಗಿದ್ದರೆ ಚೆನ್ನಾಗಿರುತ್ತೆ. ಆದ್ರೂ ಚಿಕ್ಕ ಮಗಳು ಆಲ್ರೆಡಿ ಹೇಳಿದಾಳೆ ಒಂದು ವಿಡಿಯೋದಲ್ಲಿ, ಚಿಕ್ಕ ಜಾಗದಲ್ಲೇ ಪೂಜಿಸ್ತಾ ಇದ್ದೀವಿ, ಎಷ್ಟು ಚಿಕ್ಕದಿದೆ ಅಂತ. ವಿಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇದೆ, ದೊಡ್ಡದಾಗಿದೆ ಮನೆ, ದೊಡ್ಡದಾಗಿ ಕಾಣಿಸ್ತಾ ಇದೆ ಅನ್ನೋ ಥರ. ಆದರೆ ಅಷ್ಟು ದೊಡ್ಡದಾಗಿಲ್ಲ. ಇಲ್ಲಿ ಬಂದು ನೋಡಿದಾಗ ಅಲ್ಲೇ ಐಟಮ್ಸ್ ಇದೆ, ಅಲ್ಲೇ ಇಕ್ಕೋಬೇಕು, ಅಲ್ಲೇ ಓಡಾಡಬೇಕು, ಆ ಥರ ಅನಿಸ್ತಾ ಇದೆ. ಆದರೂ ಅದು ಹೆಂಗೆ ಹೇಳ್ತಾರಲ್ಲ, ಮನಸ್ಸು ಮನೆ ಚಿಕ್ಕದಾಗಿದ್ರೂ ಇರ್ಬೋದು, ಮನಸ್ಸು ಚಿಕ್ಕದಾಗಿದ್ರೆ ಇರೋಕ್ಕಾಗಲ್ಲ ಅನ್ನೋ ಥರ. ಓಕೆ, ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಮನಸ್ಸು ಅನ್ನೋದು ದೊಡ್ಡದಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫೈನಲಿ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗೆ ನಮಗೆ ಖುಷಿ ಕೊಡ್ತು ಅಂತಲೇ ಹೇಳ್ತೀನಿ. ಏನಾದರೂ ಅಮ್ಮಂಗೆ ನಮ್ಮ ಕೈಲಿ ಇನ್ನೂ ಗ್ರ್ಯಾಂಡಾಗಿ ಮಾಡಿಸ್ಕೋಬೇಕು ಅನ್ನೋದಿದ್ದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋವಂಥ ಒಂದು ಕನಸು, ಅದು ಆದಾಗ ಹೇಳ್ಕೋಬೇಕು, ಫಸ್ಟ್ ಹೇಳ್ಕೋಬಾರ್ದು. ಒಂದು ದೊಡ್ಡದಾಗಿರೋವಂಥ ಒಂದು ಜಾಗ ನಮಗೆ ಆದರೆ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನೋ ಅನ್ನೋದು. ಸಂಡೇ ಕೂಡ ಶಾಪಿಂಗ್ ಹೋಗಿದ್ವಿ ಚಿಕ್ಕಪೇಟೆಗೆ ಅಂತ ಕೂಡ ಹೇಳಿದ್ದೆ. ಈ ಒಂದು ಮುಖವಾಡ ನಮ್ಮ ಹತ್ರ ಇರಲಿಲ್ಲ, ಬೆಳ್ಳಿ ಮುಖವಾಡ. ಆ ಬೆಳ್ಳಿ ಮುಖವಾಡ ಇರ್ಬೋದು, ಆ ಒಂದು ಕಿರೀಟ
ಮತ್ತು ಇನ್ನೂ ಒಂದು ಚಿಕ್ಕ ಪುಟ್ಟ ಐಟಮ್ಸ್ಗಳು ಕೂಡ ತಂದ್ವಿ. ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಚಿಕ್ಕಪೇಟೆಯಲ್ಲಿ, ಏಕೆಂದರೆ ಅಷ್ಟು ರಶ್ ಇತ್ತು. ಒಂದು ಫೋನ್ ತೆಗ್ದು ವಿಡಿಯೋ ಮಾಡೋಕ್ಕೊಳ್ಳೋವಷ್ಟು ಕೂಡ ಜಾಗ ಅಂತ ಹತ್ತತ್ರ ಇದ್ರು ಜನ ಅಂದರೆ ಅಷ್ಟು ರಶ್ ಇತ್ತು. ಆದ್ದರಿಂದ ನಾನು ಅಲ್ಲಿ ವಿಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಈ ಒಂದು ಕಿರೀಟ ಮತ್ತು ಮುಖವಾಡ ತಂದ್ವಿ. ಸ್ವಲ್ಪ ಡೆಕೋರೇಷನ್ ಐಟಮ್ಸು ಅವೇನೇನೋ ತೊಗೊಂಬಂದ್ಮೇಲೂ ಕೂಡ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗೊತ್ತಲ್ಲ ಎಷ್ಟು ಬ್ಯುಸಿ ಇರ್ತೀವಿ, ಎಷ್ಟು ಕೆಲಸಗಳು ಇರ್ತೀವಿ ಅಂತ. ನೋಡೋಣ. ಇವಾಗ ಸದ್ಯಕ್ಕೆ ಇಷ್ಟು ವಿಡಿಯೋ ಇತ್ತು ನನ್ನ ಹತ್ರ, ಮಗಳು ಮಾಡಿದಂಥ ವಿಡಿಯೋಗಳು. ಇಷ್ಟು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫುಲ್ಲು ಕ್ಲಿಯರ್ ವಿಡಿಯೋ ಆಗಿದೆ ನಮ್ಮದು CC ಕ್ಯಾಮ್ರಾದಲ್ಲಿ. ನೋಡೋಣ ಏನಾದರೂ ಒಂದು ವಿಡಿಯೋ ಸಿಕ್ಕಿದ್ರೆ ಅದರಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ, ಏಕೆಂದರೆ ನಾವು ಅಲ್ಲೇ ಮಾಡಿರೋದ್ರಿಂದ ರೆಕಾರ್ಡ್ ಆಗಿರುತ್ತೆ. ಏನಾದರೂ ವಿಡಿಯೋ ಮಾಡಿಕೊಂಡು ಅದು ಏನಾದರೂ ಆದರೆ ನಾನು ಶೇರ್ ಮಾಡ್ಕೋತೀನಿ, ಆದರೆ ಇಲ್ಲಾಂದರೆ ಇಲ್ಲ. ಇಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಆನಂತರ ನಾನು ಕೂಡ ಮನೆ ದೇವ್ರ ಪೂಜೆ ಮಾಡಿದೆ. ಮನೆ ದೇವ್ರಿಗೂ ಕೂಡ ಏನು ಹೂಲಂಕಾರ ಏನು ಅಷ್ಟಾಗಿಲ್ಲ, ಒಂದೇ ಹಾರ ಹಾಕಿದ್ದೀವಿ. ಒಂದೇ ಹಾರ, ಅದೇ ಚೆನ್ನಾಗಿ ಎದ್ದು ಕಾಣಿಸ್ತಾ ಇತ್ತು, ಅಷ್ಟೇ ಸಾಕು. ಹೂವೆಲ್ಲ ಇತ್ತು, ಸಾಕಷ್ಟೇ ಅಂದ್ಬಿಟ್ಟು ಅಷ್ಟೇ ಹಾಕಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಆಯಿತು. ನಂತರ ತಿಂಡಿಗೆ ಬಂದು ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ ಮಾಡಿದೆ. ನೈವೇದ್ಯಕ್ಕೆ ಬಂದು ದೇವ್ರಿಗೆ ಅದನ್ನೇ ಇಟ್ಟಿದ್ದೆ. ಹಸ್ಬೆಂಡ್ ಅದನ್ನೇ ಇಡು ಪರವಾಗಿಲ್ಲ ಅಂದರು. ಅದಕ್ಕೂ ಮುಂಚೆ ನಾನು ಹಾಲು, ಸಕ್ಕರೆ, ರವೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಟು ಪೂಜೆ ಮಾಡಿದ್ವಿ. ಆನಂತರ ನಾನು ತಿಂಡಿ ಮಾಡಿದ್ಮೇಲೆ ತಿಂಡಿಗೆ ಎಲ್ಲ ಕೂಡ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು. ನಾನು ಅಡುಗೆ ಮಾಡೋಕ್ಕೆ ಅಂತ ಹೋದೆ. ಇದು ಬಂದು ನೈಟ್ ಎಲ್ಲರೂ ಕೂಡ ಬಂದು ಊಟ ಮಾಡಿಕೊಂಡು ಹೋದರು. ಅದೆಲ್ಲ ವಿಡಿಯೋ ಒಂದು ಕ್ಲಿಪ್ಪಿಂಗು ಕೂಡ ತಗೊಂಡಿಲ್ಲ. ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋದು, ಊಟ ಕೊಡೋದು, ಇದರಲ್ಲೇ ಸ್ವಲ್ಪ ಬ್ಯುಸಿ ಆದ್ವಿ. ಇವಾಗ ಬಂದು ನಾವು ಕೂಡ ಊಟ ಮಾಡಾಯಿತು. ಊಟ ಮಾಡಿ ಇವಾಗ ಮಲಗೋಣ ಅಂತ ಹೋಗ್ತಿದ್ವಿ. ಹಾಗೆ ಮಗಳು ಇನ್ನೊಂದು ವಿಡಿಯೋ ತೊಗೊಂಡಿದ್ದಾಳೆ. ಇವತ್ತು ಅಡುಗೆ ಬಂದು ಮಾಮೂಲಿ ಗೊತ್ತಲ್ಲ, ಒಬ್ಬಟ್ಟು ಸಾಂಬಾರು, ರೈಸು, ಕಾಳುಗೊಜ್ಜು, ಕೋಸಂಬರಿ, ಇಷ್ಟೇ ಐಟಮ್ಸ್ ಮಾಡೋಕ್ಕಾಗಿದ್ದು. ಎಕ್ಸ್ಟ್ರಾ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ತಿಂಡಿ ಐಟಮ್ಸ್ಗಳು ಕೂಡ ಮಾಡಿರಲಿಲ್ಲ ನಾನು. ಸತ್ತಿನೂ ಕೂಡ ಅಷ್ಟೇ ಜ್ಯೇಷ್ಠದೇವಿ ಪೂಜೆ ಮಾಡಿ ಹೋದ ವರ್ಷ ಅಂದರೆ ಸಾಯಂಕಾಲ ಈವ್ನಿಂಗು ನಾವು ಲಕ್ಷ್ಮೀ ಪೂಜೆ ಮಾಡಿದ್ದಿದ್ದು, ಅಷ್ಟರಲ್ಲೆಲ್ಲ ಮಾಡ್ಕೊಂಡಿದ್ದೆ. ಈ ವರ್ಷ ಬೆಳಗ್ಗೆನೇ ಮಾಡಿದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಫ್ರೂಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿದರು. ಆನಂತರ ನಾನು ತಿಂಡಿ ಐಟಮ್ಸ್ ಎಲ್ಲ ಮಾಡಿ ಸಾಯಂಕಾಲ ಪೂಜೆ ವರ್ಷದಲ್ಲಿ ಐಟಮ್ಸ್ ಎಲ್ಲ ಮಾಡಿಟ್ಟು ಪೂಜೆ ಮಾಡಿದ್ವಿ. ನೋಡಿ, ಲಾಸ್ಟ್ ಡೇ ಪೂಜೆ ನಡೀತಾ ಇದೆ. ಎತ್ತುತ್ತೀವಿ ನಮ್ಮ ವರಮಹಾಲಕ್ಷ್ಮಿನ. ನಾನು ಹಾಕ್ತೀನಿ. ಕಾಲು ಕೈ ಏನು ತೊಳೆದಿಲ್ಲ, ಕೈಯಾದ್ರೂ ತೊಳ್ಕೊ. ಹಾಕು. ಬಟ್ಟೆ ಏನು ಕಾಣಿಸ್ತಾ ಇಲ್ಲ ಇವಾಗ ಉಡ್ಸಿರೋದು. ಸಾಕು, ಸ್ವಲ್ಪ ಏನೆಲ್ಲ ನೀನೇ ಮುಗಿಸ್ಬಿಡಂಗೆ ಕಾಣಿಸ್ತು. ಇದು ಬಂದು ನೆಕ್ಸ್ಟ್ ಡೇ ಸಾಟರ್ಡೆ ಬೆಳಗ್ಗೆ ಎಲ್ಲ ಎತ್ತಣ, ನೈಟೇ ಎಲ್ಲ ದೇವ್ರನ್ನ ಅಲ್ಗಾಡಿಸಿ ಇಟ್ಬಿಟ್ಟಿದ್ವಿ. ಇವಾಗ ಎತ್ತಣ ಅಂತ ನೆಕ್ಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.